ಆತ್ಮೀಯ ವೀಕ್ಷಕರೇ, ಡಿಸೆಂಬರ್ 13 ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ದಿನ. ಡಿಸೆಂಬರ್ 13, 2001ರಂದು ನಾವು ಸಂವಿಧಾನದ ದೇಗುಲ ಎಂದೇ ಕರೆಯುವ ನಮ್ಮ ಸಂಸತ್ತಿನ ಮೇಲೆ ಉಗ್ರರ ದಾಳಿ ನಡೆದ ದಿನ. ಪಾಕಿಸ್ತಾನದ ಉಗ್ರ ಸಂಘಟನೆಗಳಾದ ಲಷ್ಕರ್ ಇ ತೈಬಾ ಮತ್ತು ಜೈಷ್ ಇ ಮೊಹಮ್ಮದ್ ಸಂಘಟನೆಗಳ 5 ಉಗ್ರರು ನೇರವಾಗಿ ನಮ್ಮ ಸಂಸತ್ ಭವನದೊಳಗೆ ನುಗ್ಗಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಲು ಮುಂದಾಗಿದ್ದರು. ಆದರೆ ಅಂದು ಆ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಯ ಸಮಯಪ್ರಜ್ಞೆ ಮತ್ತು ಸಾಹಸದ ಫಲವಾಗಿ ಸಂಭವಿಸಬಹುದಾಗಿದ್ದ ಮಹಾದುರಂತವೊಂದು ತಪ್ಪಿತ್ತು. ಹೌದು, ಅಂದು ಆ ಮಹಿಳಾ ಪೊಲೀಸ್ ಅಧಿಕಾರಿ ಉಗ್ರರನ್ನು ಅಡ್ಡಗಟ್ಟದಿದ್ದರೆ ಸಂಸತ್ತಿನ ಒಳಗಿದ್ದ ಆಗಿನ ಕೇಂದ್ರ ಗೃಹ ಸಚಿವರಾಗಿದ್ದ LK ಅಡ್ವಾಣಿಜಿ ಸೇರಿದಂತೆ ಹಿರಿಯ ನಾಯಕರ ಜೀವಕ್ಕೆ ದೊಡ್ಡ ಕಂಟಕ ಎದುರಾಗಬಹುದಿತ್ತು. ಉಗ್ರರು ಸಂಸತ್ತಿನೊಳಗೆ ನುಗ್ಗಿ ಬಾಂಬ್ ಸ್ಫೋಟ ಮಾಡಲು ಸರ್ವಸನ್ನದ್ಧರಾಗಿ ಬಂದಿದ್ದರು. AK-47ಗಳು ಮತ್ತು ಗ್ರೆನೇಡ್ಗಳಂತಹ ಮಾರಕಾಸ್ತ್ರಗಳನ್ನು ಹೊಂದಿದ್ದ ಉಗ್ರರು ಸೂಸೈಡ್ ಬಾಂಬರ್ಗಳಾಗಿ ನಮ್ಮ ಸಂಸತ್ತಿನೊಳಗೆ ಪ್ರವೇಶಿಸಿದ್ದರು. ಸಂಸತ್ತಿನ ಐರನ್ ಗೇಟ್ ನಂಬರ್ 1ರಲ್ಲಿ ಅಂದು ಬೆಳಗ್ಗೆ ಕಾರ್ಯನಿರ್ವಹಿಸುತ್ತಿದ್ದ CRPFನ ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿ ಯಾದವ್ ಗೇಟ್ನಲ್ಲಿ ಸಂಸತ್ತಿಗೆ ಭೇಟಿ ನೀಡುವವರ ದಾಖಲೆ ಮತ್ತು ಅವರ ವಾಹನಗಳ ತಪಾಸಣೆ ನಡೆಸುತ್ತಿದ್ದರು. ಅದೇ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳ ಆಗಮನಕ್ಕೆ ಮೀಸಲಾಗಿದ್ದ ಗೇಟ್ ನಂಬರ್ 11ರಲ್ಲಿ ಕೆಂಪುಗೂಟದ ಬಿಳಿಯ ಅಂಬಾಸಡರ್ ಕಾರ್ ಒಂದು ಪಾರ್ಲಿಮೆಂಟ್ ಮತ್ತು ಹೋಮ್ ಮಿನಿಸ್ಟ್ರಿ ಎಂಬ ನಕಲಿ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ಸಂಸತ್ ಭವನದ ಅಂಗಳವನ್ನು ಪ್ರವೇಶಿಸಿತ್ತು. ಆದರೆ ಗೇಟಿನೊಳಗೆ ಪ್ರವೇಶಿಸುತ್ತಿದ್ದಂತೆ ವೇಗ ಹೆಚ್ಚಿಸಿದ್ದ ಕಾರನ್ನು ಕಂಡು ಗೇಟ್ ನಂಬರ್ 1ರಲ್ಲಿದ್ದ ಕಮಲೇಶ್ ಕುಮಾರಿಗೆ ಏಕೋ ಅನುಮಾನ ಬಂತು. ಕಮಲೇಶ್ ಕುಮಾರಿ ಕಾರಿನ ಸಮೀಪ ಬಂದು ಅದನ್ನು ದಿಟ್ಟಿಸಿ ನೋಡಿದಾಗ ಅದರಲ್ಲಿ ಬಂದೂಕುದಾರಿ ಉಗ್ರರಿರುವುದು ಅವರಿಗೆ ತಿಳಿದು ಹೋಯಿತು. ತಾವು ಕಾರ್ಯನಿರ್ವಹಿಸುತ್ತಿದ್ದ ಗೇಟ್ ನಂಬರ್ 1ರಲ್ಲಿದ್ದ ಸೈರನ್ ಮೊಳಗಿಸಿದ ಕಮಲೇಶ್ ಕುಮಾರಿ ಕೈಯಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದಿದ್ದರೂ ಆ ಕಾರನ್ನು ಹಿಂಬಾಲಿಸಿದ್ದರು. ತಮ್ಮ ಬಳಿಯಿದ್ದ ವಾಕಿ ಟಾಕಿಯಿಂದ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದ ಕಮಲೇಶ್ ಕುಮಾರಿ ಕಾರನ್ನು ಅಡ್ಡಗಟ್ಟಿ ನಿಂತರು. ಕುಮಾರಿ ಎಚ್ಚರಿಕೆಯ ಗಂಟೆ ಮೊಳಗಿಸಿದೊಡನೆ ಸಂಸತ್ತಿನ ರಕ್ಷಣಾ ಸಿಬ್ಬಂದಿ ಕಾರ್ಯಪ್ರವೃತ್ತರಾದರು. ಆದರೆ ಅವರ ಜೊತೆಗೆ ಉಗ್ರರೂ ಕೂಡ. ಒಂದೆಡೆಯಿಂದ ರಕ್ಷಣಾ ಸಿಬ್ಬಂದಿ ಉಗ್ರರ ಮೇಲೆ ದಾಳಿ ಮಾಡಲು ಮುಂದಾದರೆ, ಮತ್ತೊಂದೆಡೆ ಉಗ್ರರು ತಮ್ಮನ್ನು ತಡೆದು ನಿಲ್ಲಿಸಿದ ಕಮಲೇಶ್ ಕುಮಾರಿಯ ಮೇಲೆ ಗುಂಡಿನ ಮಳೆಗರೆದಿದ್ದರು. ಯಾವುದೇ ಆಯುಧಗಳಿಲ್ಲದಿದ್ದರೂ ತಮ್ಮನ್ನು ತಡೆದು ನಿಲ್ಲಿಸಿ ತಮ್ಮ ಆಗಮನದ ಸೂಚನೆಯನ್ನು ಇತರರಿಗೆ ನೀಡಿದ್ದ ಮಹಿಳಾ ಪೊಲೀಸ್ ಅಧಿಕಾರಿಯ ಮೇಲೆ ಆ ಕ್ರೂರಿಗಳು ಬರೋಬ್ಬರಿ 11 ಗುಂಡುಗಳನ್ನು ಹಾರಿಸಿದ್ದರು. ಆ ಮೂಲಕ ಕಮಲೇಶ್ ಕುಮಾರಿ 13 ಡಿಸೆಂಬರ್ 2001ರಂದು ನಡೆದ ಸಂಸತ್ ಭವನದ ದಾಳಿಯಲ್ಲಿ ಉಗ್ರರ ಗುಂಡಿಗೆ ಬಲಿಯಾದ ಮೊದಲ ವ್ಯಕ್ತಿಯಾಗಿ ಬಿಟ್ಟರು. ತದನಂತರ ಅಲ್ಲಿ 30 ನಿಮಿಷಕ್ಕೂ ಹೆಚ್ಚು ಕಾಲ ರಕ್ಷಣಾ ಸಿಬ್ಬಂದಿ ಹಾಗೂ ಉಗ್ರರ ನಡುವೆ ಗುಂಡಿನ ಕಾಳಗ ನಡೆಯಿತು. ಈ ಗುಂಡಿನ ಚಕಮಕಿಯಲ್ಲಿ ಎಲ್ಲ 5 ಉಗ್ರರನ್ನು ಕೊಲ್ಲಲಾಯಿತು. ಆದರೆ ಭಾರತದ CRPFನ ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿ, ಸೆಕ್ಯೂರಿಟಿ ಅಸಿಸ್ಟೆಂಟ್ ಜಗದೀಶ್ ಪ್ರಸಾದ್ ಯಾದವ್, ಸೆಕ್ಯೂರಿಟಿ ಅಸಿಸ್ಟೆಂಟ್ ಮತ್ಬರ್ ಸಿಂಗ್ ನೇಘಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ನಾನಕ್ ಚಂದ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರಾಮ್ಪಾಲ್, ಹೆಡ್ ಕಾನ್ಸ್ಟೇಬಲ್ ಓಂ ಪ್ರಕಾಶ್, ಹೆಡ್ ಕಾನ್ಸ್ಟೇಬಲ್ ಬ್ರಿಜೇಂದರ್ ಸಿಂಗ್, ಹೆಡ್ ಕಾನ್ಸ್ಟೇಬಲ್ ಘನಶ್ಯಾಮ್ ಮತ್ತು ಗಾರ್ಡನರ್ ದೇಶ್ ರಾಜ್ ಅವರು ವೀರಮರಣವನ್ನಪ್ಪಿದ್ದರು. ಭಾರತ ಸರ್ಕಾರ ಕಮಲೇಶ್ ಕುಮಾರಿ, ಜಗದೀಶ್ ಪ್ರಸಾದ್ ಯಾದವ್ ಮತ್ತು ಮತ್ಬರ್ ಸಿಂಗ್ ನೇಗಿ ಅವರಿಗೆ ಮರಣೋತ್ತರವಾಗಿ ಅಶೋಕ ಚಕ್ರ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಜೊತೆಗೆ ನಾನಕ್ ಚಂದ್, ರಾಮ್ಪಾಲ್, ಓಂ ಪ್ರಕಾಶ್, ಬ್ರಿಜೇಂದರ್ ಸಿಂಗ್ ಮತ್ತು ಘನಶ್ಯಾಮ್ ಅವರಿಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರ ಪುರಸ್ಕಾರ ನೀಡಿ ಗೌರವಿಸಿತ್ತು. ಮರಣೋತ್ತರವಾಗಿ ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಕಮಲೇಶ್ ಕುಮಾರಿ ಯಾದವ್
ಇದರೊಂದಿಗೆ ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಭಾರತದ ಮೊದಲ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಎನಿಸಿಕೊಂಡರು. ಅಂದು ದೇಶದಲ್ಲಿ ನಡೆಯಬಹುದಾಗಿದ್ದ ಮಹಾದುರಂತವನ್ನು ತಪ್ಪಿಸಿದ ಕಮಲೇಶ್ ಕುಮಾರಿ ಅವರ ಹೆಸರು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿದೆ. ಆತ್ಮೀಯ ಸ್ನೇಹಿತರೆ, ಇಂದು ನಾವು ಮತ್ತು ನಮ್ಮ ದೇಶ ಸುರಕ್ಷಿತವಾಗಿದೆ ಎಂದರೆ ಅದಕ್ಕೆ ಇಂತಹ ಲಕ್ಷಾಂತರ ವೀರರ ನಿಸ್ವಾರ್ಥ ತ್ಯಾಗ ಮತ್ತು ಬಲಿದಾನವೇ ಕಾರಣ. ಅವರೆಲ್ಲರನ್ನೂ ಕೃತಜ್ಞತೆಯಿಂದ ಸ್ಮರಿಸೋಣ. ದೇಶದ್ರೋಹಿಗಳು ಯಾವುದೇ ರೂಪದಲ್ಲಿರಲಿ ಅವರ ವಿರುದ್ಧ ಎಚ್ಚರ ವಹಿಸೋಣ. ಕಮಲೇಶ್ ಕುಮಾರಿಯ ಈ ಸಾಹಸಗಾಥೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ದೇಶ ಮತ್ತು ಧರ್ಮದ ಕುರಿತಾದ ಇನ್ನೂ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಳಿಗಾಗಿ ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಕಲಿಕೆ ನಿರಂತರವಾಗಿರಲಿ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ.